ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ ತುಮಕೂರಿಂದ. ಸಂಡೇ ಮಾರ್ನಿಂಗ್ ಬಂದು ಬೆಳಗ್ಗೆಯಿಂದನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ತಿಂಡಿಗೆ ಬಂದು ಪೊಂಗಲ್ ಹಾಗೆ ಚಟ್ನಿ ಮಾಡಿದರು. ಸೊ ತಿಂಡಿ ಮುಗಿಸ್ಕೊಂಡು ನಾವು ಹೋಗಿದ್ದು ಸುಶೀಲ್ ಜ್ಯುವೆಲ್ಸ್ಗೆ. ನನಗೆ ಮತ್ತು ಅಮ್ಮಂಗೆ ಕಾಲು ಗೆಜ್ಜೆ ಹಾಗೆ ದೇವ್ರ ಮನೆಗೆ ಒಂದು ಬೌಲ್ ಬೇಕಿತ್ತು ಸಿಲ್ವರ್ದು. ಅದಾದಮೇಲೆ ನನ್ನ ತಂಗಿ ಬಂದುಬಿಟ್ಟು ಒಂದು ಡೈಲಿ ವೇರ್ಗೆ ಇಯರಿಂಗ್ಸ್ ತೊಗೊತೀನಿ ಅಂತ ಹೇಳಿ ಹೋಗಿದ್ವಿ. ಸೊ ಇದನ್ನು ಮುಗಿಸ್ಕೊಂಡು ಹಾಗೆ ಗೌರಿ ಹಬ್ಬ ಹತ್ರ ಬೇರೆ ಇದೆಯಲ್ಲ, ಹಾಗಾಗಿ ಒಂದು ಸ್ಯಾರಿ ಶಾಪಿಂಗ್ ಕೂಡ ಇತ್ತು. ಸೊ ಕಂಪ್ಲೀಟ್ ಇದನ್ನೆಲ್ಲ ಇವತ್ತು ಮುಗಿಸ್ಕೊಳ್ಳೋಣ ಅಂತ ಸಂಡೇ ಹೆಂಗಿದ್ರು ಆಫೀಸ್ ಲೀವ್ ಇದೆ ಅಂತ ವಿಸಿಟ್ ಮಾಡಿದ್ವಿ ಸ್ಟೋರ್ಗೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ನಾವೇನೇನು ಅಂದ್ಕೊಂಡಿದ್ವಿ ಅದನ್ನೆಲ್ಲ ತೊಗೊಳಕ್ಕೆ ಅರೌಂಡ್ ಒಂದು 2-3 ಅವರ್ಸ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ಅದಾದಮೇಲೆ ತುಂಬ ಫೇಮಸ್ ಆಗಿರೋ ತುಮಕೂರಲ್ಲಿ ಅಂತಂದರೆ ಕರಣ್ ಟೆಕ್ಸ್ಟೈಲ್. ಎವ್ರಿ ಟೈಮ್ ನಾವು ಇಲ್ಲೇ ವಿಸಿಟ್ ಮಾಡೋದು. ಸೊ ಇಲ್ಲಿ ಬಂದು ನಾನು ಹೇಳಿದ್ನಲ್ಲ, ನನಗೆ ಬಂದು ರೇಷ್ಮೆ ಸಾರಿ ನೋಡ್ತಾ ಇದ್ದೆ. ಅಮ್ಮ ಬಂದು ರೆಗ್ಯುಲರಾಗಿ ಮನೆ ಹತ್ರ ಹಾಕ್ಕೊಳ್ಳೋ ಥರ ಸೀರೆ ನೋಡ್ತಾಯಿದ್ರು. ನಾನು ಹೋಗಿದ್ದು ಮೈಸೂರು ಸಿಲ್ಕ್ ನೋಡೋಣ ಅಂತ. ಬಟ್ ಅದಾದಮೇಲೆ ನನಗೆ ಯಾಕೋ ನಾರ್ಮಲ್ ರೇಷ್ಮೆ ಸೀರೆನೇ ತುಂಬ ಇಷ್ಟ ಆಗಿ ಅದನ್ನೇ ಬೈ ಮಾಡಿದೆ. ಸೊ ಇದ್ರ ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ಯಾವುದನ್ನು ಹಾಕ್ಕೊಂಡಿದ್ದೀನೋ ಇದೇ ಸೀರೆ ಬೈ ಮಾಡಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಈ ಸ್ಯಾರಿಗೆ ಬಂದು 20% ಡಿಸ್ಕೌಂಟ್ ಸಿಕ್ಕಿದೆ. ಹಾಗೆ ಪ್ರೆಸೆಂಟ್ ಕರೆಂಟ್ ಟೆಕ್ಸ್ಟೈಲ್ನಲ್ಲಿ 10-15% ಆಫರ್ ನಡೀತದೆ ಫಾರ್ ಫೆಸ್ಟಿವಲ್ ಇರೋದ್ರಿಂದ. ಸೊ ಇದಾದಮೇಲೆ ನಾವು ಅದನ್ನು ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ 4 o'clock ಆಯಿತು. 4 o'clock ಹಟ್ಟಿಗೆ ಬಂದು ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 6-6:30 ನಾವು ಮನೆಗೆ ಬಂದ್ವಿ. ಸೊ ಇಲ್ಲಿ ಅಮ್ಮ ಯಾವುದೋ ಸೀರೆ ತೊಗೊಂಡಿದ್ದಾರೆ ಅಂತ ಒಂದು ಸ್ಮಾಲ್ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇಯರಿಂಗ್ ಹೇಳಿದ್ನಲ್ಲ, ಡೈಲಿ ವೇರ್ಗೆ ಈ ಥರ ಆರ್ಟಿಫಿಷಿಯಲ್ಲು ಬರುತ್ತೆ. ಬಟ್ ಅವಳು ನನಗೆ ಗೋಲ್ಡಲ್ಲೇ ಬೇಕು ಅಂತ ಹೇಳಿದ್ರಿಂದ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಅದು ಬಂದು 2 ಗ್ರಾಮ್ 100 ಮಿಲಿ ಏನೋ ಬರ್ತದೆ. ಇದು ಬಂದು ದೇವ್ರ ಮನೆಗೆ ಪ್ರಸಾದ ಇಡೋದಕ್ಕೆ ಬೌಲ್ ಬೇಕಿತ್ತು ಅಂತ ತೊಗೊಂಡಿದ್ದು. ಇದು ಬಂದು 39 ಗ್ರಾಮ್ಸ್ ಬರ್ತದೆ. ಚೈನ್ ಹೇಳಿದ್ನಲ್ಲ ನನಗೆ ಮತ್ತು ಅಮ್ಮಂಗೆ, ಇದು ಬಂದುಬಿಟ್ಟು 96 ಗ್ರಾಮ್ಸಲ್ಲಿ ತೊಗೊಂಡಿದ್ದು. 2ರಿಂದ ಅಷ್ಟೇ ಗ್ರಾಮ್ ಇರೋದು. ಮತ್ತು ಡೈಲಿ ವೇರ್ ಸ್ಯಾರಿ ಆಲ್ಮೋಸ್ಟ್ ಅಮ್ಮ 1, 2, 3, 4 ಸೀರೆ ತೊಗೊಂಡಿದ್ದಾರೆ. ಅದನ್ನು ಯಾವಾಗ ಸ್ಟಿಚ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ 4 ಸೀರೆ ತೊಗೊಂಡಿದ್ದಾರೆ ಹಬ್ಬಕ್ಕೆ, ಹಾಗೆ ಡೈಲಿ ವೇರಿಗೆ ಬೇಕು ಅಂತ ಹೇಳಿ. ನಾನು ಬಂದುಬಿಟ್ಟು ರೇಷ್ಮೆ ಸೀರೆ ಒಂದೇ ತೊಗೊಂಡು ಬಂದಿದ್ದು. ಯಾಕಂತಂದರೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಜೆಟ್ ವೈಸ್ ಇರಲಿಲ್ಲ, ಬಟ್ ಆದರೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಸ್ಯಾರಿ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಪ್ರೈಸ್ ಡೀಟೇಲ್ಸ್ ಏನಾದರೂ ಬೇಕಿದ್ದರೆ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರೆಸೆಂಟ್ ನನ್ನ ಚಾನಲಲ್ಲಿ 205 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ.